ನಮಸ್ಕಾರ ಎಲ್ಲರಿಗೂ, ನಾನು ಹರೀಶ್. ನೀವು ನೋಡ್ತಾ ಇದ್ದೀರಾ NIT ಕನ್ನಡ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕನಸು ಇದ್ದೇ ಇರುತ್ತೆ. ಕನಸು ಅಂದರೆ ನಾವು ರಾತ್ರಿ ಮಲಗಿದ ಮೇಲೆ ಕಾಣ್ತೀವಲ್ಲ, ಆ ಕನಸಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಇಟ್ಕೊಂಡಿರುವಂಥ ಗುರಿ, ಧ್ಯೇಯ, ಆಸೆಗಳು. ಅಂದರೆ ತುಂಬ ಜನರಿಗೆ ಒಂದು ನಂದೇ ಆಗಿರ್ತಕ್ಕಂಥ ಒಂದು ಆಫೀಸನ್ನು ಓಪನ್ ಮಾಡಬೇಕು ಅಥವಾ ಶೋರೂಮ್ನ ಓಪನ್ ಮಾಡಬೇಕು ಅನ್ನೋಂಥ ಒಂದು ಆಸೆ, ಕನಸು ಇರುತ್ತೆ. ಇನ್ನು ಅದಕ್ಕಿಂತ ಹೆಚ್ಚಿನಾಗಿ ತುಂಬ ಜನರಿಗೆ ನಂದೇ ಆಗಿರ್ತಕ್ಕಂಥ ಸ್ವಂತ ಮನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕನಸು ಇರುತ್ತೆ. ಈ ಸ್ವಂತ ಆಫೀಸು ಮನೆಯನ್ನೆಲ್ಲ ಮಾಡಬೇಕಾದ್ರೆ ನಾವು ತುಂಬ ಕಡೆ ಸಾಲ ಸೋಲ ಮಾಡಬೇಕಾಗುತ್ತೆ. ಅಂದರೆ ಬ್ಯಾಂಕ್ ಇರ್ಬೋದು, ಫೈನಾನ್ಸಲ್ಲಿ ಇರ್ಬೋದು, ಅಥವಾ ನಮ್ಮ ಸ್ನೇಹಿತರ ಬಳಗದಲ್ಲಿ ಇರ್ಬೋದು. ಸಾಲ ಕೇಳಿಬಿಟ್ಟು ಸಾಲ ಸೋಲ ಮಾಡಿಬಿಟ್ಟು ಮನೆ, ಆಫೀಸ್ ಅಥವಾ ಶೋರೂಮನ್ನು ಓಪನ್ ಮಾಡ್ತೀವಿ. ಆದರೆ ಇವನ್ನೆಲ್ಲ ಮಾಡಿದ ಮೇಲೆ ಅದರ ಸೇಫ್ಟಿ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಅಂದ್ರೆ ಯಾವನು ಅವಾಗಿಂದ ಏನೇನೋ ಕಥೆ ಹೇಳ್ತಿದ್ಯಾ, ಅದೇನೋ ಇಲ್ಲಣ್ಣ, ಅದನ್ನೇ ಹೇಳ್ತಿದ್ದೀನಣ್ಣ. ಇಲ್ಲಣ್ಣ, ಅದೇ ಆ ಟಾಪಿಕ್ಗೇನೆ ಮಾತಾಡ್ತಿದ್ದೀನಣ್ಣ, ಅದ್ರ ಬಗ್ಗೆನೇ ಹೇಳ್ತೀನಣ್ಣ. ನೋಡಿ, ನಾವು ಮನೆ, ಆಫೀಸು, ಶೋರೂಮ್ ಇವನ್ನೆಲ್ಲ ಮಾಡ್ತೀವಿ, ಸಾಲ ಸೋಲ ಮಾಡ್ಬಿಟ್ಟು ಮಾಡ್ತೀವಿ. ಅದರ ಸೇಫ್ಟಿ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಸೇಫ್ಟಿ ಅಂದರೆ ಮುಖ್ಯವಾಗಿ ಮನೆ ಅಥವಾ ಆಫೀಸು, ಶೋರೂಮನ್ನು ಶಾರ್ಟ್ ಸರ್ಕ್ಯೂಟಿಂದ ಬಚಾವ್ ಮಾಡುವಂಥದ್ದು. ತುಂಬ ಸರಿ ನಾವು ನ್ಯೂಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ವಾಟ್ಸಪ್ಪಲ್ಲಿ ನೋಡ್ತಾನೆ ಇರ್ತೀವಿ. ಎಲ್ಲೋ ಒಂದು ಕಡೆ ಶಾರ್ಟ್ ಸರ್ಕ್ಯೂಟ್ ಆಯಿತು, ಅಂಗಡಿ ಸುಟ್ಟೋಯ್ತು, ಅಥವಾ ಶೋರೂಮ್ ಸುಟ್ಟೋಯ್ತು, ಇನ್ನೊಂದೆಲ್ಲೋ ಮನೆ ಸುಟ್ಟೋಯ್ತು, ಇನ್ನೊಂದೆಲ್ಲೋ ಕಡೆ ಬೈಕ್ನ ಶೋರೂಮ್ ಸುಟ್ಟೋಯ್ತು, ಎಲ್ಲ ಬೈಕ್ಗಳೆಲ್ಲ ಕೂಡ ಸುಟ್ಟೋಯ್ತು ಅನ್ನೋಂಥದ್ದನ್ನು ಕೇಳ್ತಾನೆ ಇರ್ತೀವಿ. ಇದಕ್ಕೆ ಕಾರಣ ಏನು ಅಂತ ನೋಡಿದರೆ, ಆ ಸೇಫ್ಟಿಯಾಗಿ ಬಳಸುವಂಥ ಡಿವೈಸ್. ಅಂದರೆ ಇನ್ಪುಟ್ ಏನು ಕರೆಂಟ್ ಬರುತ್ತೆ, EBಯಿಂದ ಬರ್ತಕ್ಕಂಥ ಕರೆಂಟ್ ಮೇಯ್ನಾಗಿ ಮೀಟ್ರಿಗೆ ಬರುತ್ತೆ. ಮೀಟ್ರಿಂದ ನಂತರ ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಶೋರೂಮ್ ಇರ್ಬೋದು, ಒಳಗಡೆ ಬರುತ್ತೆ. ಆದರೆ EBಯಿಂದ ಬರ್ತಕ್ಕಂಥ ಕರೆಂಟ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಿ ಮನೆ ಒಳಗೆ, ಆಫೀಸ್ ಒಳಗೆ, ಶೋರೂಮ್ ಒಳಗೆ ಕಳಿಸುವಂಥ ಡಿವೈಸ್ ಏನಿರುತ್ತೆ ಅದು ಮುಖ್ಯವಾಗಿರುತ್ತೆ. ಅಲ್ಲಿ ಮೇಯ್ನಾಗಿ MCBಗಳನ್ನ ಬಳಸ್ತಾರೆ. MCBಗಳು ಅಂದರೆ EB ಮೀಟರ್ನ ಪಕ್ಕದಲ್ಲಿ MCBನ ಹಾಕಿಬಿಟ್ಟು ಅಥವಾ ಫ್ಯೂಸನ್ನು ಹಾಕಿಬಿಟ್ಟು ನಂತರ ನೆಕ್ಸ್ಟು ಮನೆ ಒಳಗೆ ಕರೆಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅಂದರೆ ಮನೆ ಒಳಗೆ ಅಥವಾ ಶೋರೂಮ್, ಆಫೀಸ್ ಒಳಗಡೆ ಕರೆಂಟನ್ನು ಕೊಡ್ತಾರೆ. ಆದರೆ ಅಲ್ಲಿ ಮೇಯ್ನ್ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಡಿವೈಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ಶಾರ್ಟ್ ಸರ್ಕ್ಯೂಟ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ MEG ಸ್ಮಾರ್ಟ್ ಕಂಪನಿಯ ಒಂದು ಸ್ಮಾರ್ಟ್ ಡಿವೈಸ್ನ ಬಗ್ಗೆ, ಅಂದರೆ ಒಂದು ರಿಲೇ, ಕರೆಂಟ್ ಕಂಟ್ರೋಲರ್ ರಿಲೇ, ಟೋಟಲ್ ಆಗಿ ಎಲೆಕ್ಟ್ರಿಸಿಟಿನ ಕಂಟ್ರೋಲ್ ಮಾಡಿಬಿಟ್ಟು ಮನೆ ಒಳಗೆ ಕಳಿಸುವಂಥ ಡಿವೈಸ್ ಏನಿದೆ ಇದನ್ನ ರಿಲೇ ಅಂತೇಳಿ ಕರೀತಾರೆ. ಈ ಒಂದು ಅಮಿಚಿ ಸ್ಮಾರ್ಟ್ನ ರಿಲೇ ಹಾಗೆ RCBO, ಅದು ಕೂಡ ಅಮಿಚಿ ಸ್ಮಾರ್ಟ್ ಕಂಪನಿಯ RCBO ಆಗಿದ್ದು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲೇ ಹೇಳ್ತಿದ್ದೀನಿ, ತಿಳ್ಕೊಳ್ಳಿ, ಇದು ಪ್ರಮೋಷನ್ ಅಲ್ಲ. ಈ ಒಂದು ಅಮಿಚಿ ಸ್ಮಾರ್ಟ್ ಕಂಪನಿಯ ಡಿವೈಸ್ ಬಗ್ಗೆ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಇದನ್ನು ಬಳಸಿದ್ರೆ ಹೇಗಿರುತ್ತೆ, ಹೇಗೆ ಕಂಟ್ರೋಲ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಉದ್ದೇಶ ಆಗಿರುತ್ತೆ ಹೊರತು ಇದು ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ. ನೀವು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ಇದೇ ಮೊದಲನೇ ಸರಿ ನಾನು ವಿಡಿಯೋಸ್ ನೋಡ್ತಿದ್ರೆ ಫಸ್ಟ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದಕ್ಕಿಂತ ಮೊದಲನೇದಾಗಿ ಹೈಪ್ ಆಪ್ಷನ್ ಇದೆ, ಹೈಪನ್ನು ಸೆಲೆಕ್ಟ್ ಮಾಡಿ, ಹೈಪ್ ಮಾಡಿ. ಈ ವಿಡಿಯೋಗೆ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ತುಂಬ ಜನರಿಗೆ ರೆಕಮೆಂಡ್ ಆಗುತ್ತೆ, ಅವರಿಗೂ ಕೂಡ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು. ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ನನ್ನ ಫ್ರೆಂಡ್ ಅವ್ರ ಮನೆಗೇನೆ ಈ ಒಂದು ಅಮಿಚಿ ಸ್ಮಾರ್ಟ್ ಕಂಪನಿಯ ರಿಲೇ ಹಾಗೆ RCBOನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ಕಡೆಗಳು ನಾನು ಕೂಡ ನೋಡ್ತಾ ಇದ್ದೀನಿ, ಏನು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಮನೆ ಸುಟ್ಟೋಗೋದು, ಮನೆಯಲ್ಲಿರುವಂಥ ಐಟಮ್ಗಳು ಸುಟ್ಟೋಗೋದು, ಅಥವಾ ಆಫೀಸ್ ಇರ್ಬೋದು, ಶೋರೂಮ್ ಇರ್ಬೋದು, ಈ ಥರ ಎಲ್ಲ ಸುಟ್ಟೋಗಿ ಶಾರ್ಟ್ ಆಗಿ ಸುಟ್ಟೋಯ್ತು ಅಂತ ಹೇಳಿದ್ರೆ ಎಷ್ಟೊಂದು ನಷ್ಟ ಅಲ್ವಾ. ಅಲ್ಲಿರುವಂಥ ಎಲ್ಲ ವಸ್ತುಗಳು ಸುಟ್ಟೋಯ್ತು ಅಂತ ಹೇಳಿದ್ರೆ ಪಾಪ ಏನು ಮಾಡೋಕ್ಕ, ಕಷ್ಟಪಟ್ಟು ಸಾಲ ಸೂಲ ಮಾಡಿ ಎಲ್ಲವನ್ನೂ ಮಾಡಿರ್ತೀವಿ. ಎಲ್ಲವನ್ನು ಕಳ್ಕೊಂಡಾಗ ಯಾರ ಮೇಲೆ ಹೊರೆ ಹಾಕ್ಲಿಕ್ಕಾಗುತ್ತೆ, ಯಾರು ಇದಕ್ಕೆ ಹೊಣೆ ಆಗಿರ್ತಾರೆ ಅಲ್ವಾ. ಸೊ ಇದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಕರೆಂಟ್ನ ಶಾರ್ಟ್ ಸರ್ಕ್ಯೂಟ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಈ ಥರದ ಡಿವೈಸ್ಗಳನ್ನ ಬಳಸ್ಕೋಬೇಕು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥದ್ದು ಏನು ಅಂತ ಹೇಳಿದ್ರೆ, ಈ ಅಮಿಚಿ ಸ್ಮಾರ್ಟ್ ಕಂಪನಿಯ ರಿಲೇ ಏನಿದೆ ಇದು ಹೇಗೆ ಕೆಲಸ ಮಾಡುತ್ತೆ, ಹಾಗೆ RCBO ಏನಿದೆ ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಮನೆಯ ಪ್ರೊಟೆಕ್ಷನ್ಗೋಸ್ಕರ ಇಲ್ಲಿ ಅಮಿಚಿ ಸ್ಮಾರ್ಟ್ ಕಂಪನಿಯ ರಿಲೇ ಇದೆ, ಇದು ಪ್ರೊಟೆಕ್ಟರ್. ಇದು
ಅಂದರೆ ಓವರ್ ವೋಲ್ಟೇಜ್ ಬಂದಾಗ ಈ ರಿಲೇನಲ್ಲಿ ತೋರಿಸುತ್ತೆ ಎಷ್ಟು ವೋಲ್ಟೇಜ್ ಬಂದಿದೆ, ಹಾಗೆಯೇ ಎಷ್ಟು ಆ್ಯಮ್ಸನ್ನು ತಗೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಹಾಗೆ ನಾವು ಇದರಲ್ಲಿ ಸೆಟ್ ಮಾಡ್ಬೋದು. ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ, ಹಾಗೆಯೇ ಕಾರ್ಡನ್ನು ಕೊಟ್ಟಿದ್ದಾರೆ, ಅಂದರೆ ಸ್ಕ್ಯಾನರ್ ಕೋಡ್ ಕೂಡ ಇದೆ. ಈ ಸ್ಕ್ಯಾನರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನಾವು ಇದನ್ನು ಈ ವ್ಯಾರಂಟಿಯಾಗಿ ಕೂಡ ನಾವು ವ್ಯಾರಂಟಿನ ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ವ್ಯಾರಂಟಿ ಕೂಡ ತಗೋಬೋದು. ಹಾಗೆ ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ಇದರಲ್ಲಿ ಯಾವ ಥರ ನಾವು ಇದನ್ನು ಸೆಟ್ ಮಾಡಬೇಕು, ಫಂಕ್ಷನನ್ನು ಯಾವ ಥರ ಸೆಟ್ ಮಾಡಬೇಕು ಅಂತ ಇದೆ. ಇದು ಒಂದು ಹಿಂದಿನಲ್ಲಿದೆ, ಇನ್ನೊಂದು ಇಂಗ್ಲೀಷ್ನಲ್ಲಿ ಕೂಡ ಇದರ ಯೂಸರ್ ಮ್ಯಾನ್ಯುವಲ್ನ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲಾಗಿ ಇಷ್ಟು ಫಂಕ್ಷನ್ಸ್ಗಳು ಇರ್ತವೆ. ಅದರಲ್ಲಿ ನಮಗೆ ಯಾವುದು ಬೇಕು ಅದನ್ನು ಮಾತ್ರ ನಾವು ಸೆಟ್ ಮಾಡಿ ಇಟ್ಕೋಬೋದು. ಅಂದರೆ ಓವರ್ಲೋಡ್ ಆಗಿರ್ಬೋದು, ಓವರ್ ಆ್ಯಮ್ಸ್ ಆಗಿರ್ಬೋದು, ಈ ಥರದನ್ನು ನಾವು ಎಷ್ಟು ಬೇಕು ನಮಗೆ ಎಷ್ಟು ಬೇಕು ಅಷ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೋಬೋದು. ನೋಡಿ, ಈ ರಿಲೇ ಈ ಥರ ಇರುತ್ತೆ. ಇದು ಇನ್ಪುಟ್ ಕನೆಕ್ಷನ್ ಇರುತ್ತೆ, ಅಂದರೆ ಇದಕ್ಕೆ ಲೋಡನ್ನು ಇನ್ಪುಟ್ ಕೊಟ್ಟು ಇಲ್ಲಿಂದ ಲೋಡನ್ನು ಔಟ್ಪುಟ್ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ಬಟನ್ಸ್ ಇದ್ದಾವೆ. ಇದು ಆನ್ ಬಟನು, ಇದು ಸೆಟ್ ಬಟನು, ಇದು ಎರಡು ಕೂಡ ಫಂಕ್ಷನ್ನ ಅಪ್ ಡೌನ್ ಮಾಡುವಂಥ ಒಂದು ಬಟನ್ ಆಗಿರುತ್ತೆ. ಈ ಒಂದು ರಿಲೇನಲ್ಲಿ ವೋಲ್ಟೇಜ್ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಬೋದು. ಲೋ ವೋಲ್ಟೇಜ್ ಸೆಟ್ ಮಾಡ್ಬೋದು, ಹಾಗೆ ಹೈ ವೋಲ್ಟೇಜ್ ಸೆಟ್ ಮಾಡ್ಬೋದು, ಆ್ಯಂಪಿಯರ್ಗಳನ್ನ ಸೆಟ್ ಮಾಡ್ಬೋದು. ಅಂದರೆ ಒಂದು ಮನೆಯಲ್ಲಿ ಬಳಕೆ ಆಗುವಂಥ ಏನು ಅಪ್ಲಯನ್ಸಸ್ಗಳಿದ್ದಾವೆ, ಆ ಅಪ್ಲಯನ್ಸಸ್ಗಳು ಸಪ್ರೇಟಾಗಿ ಅದರದ್ದೇ ಆಗಿರ್ತಕ್ಕಂಥ ಆ್ಯಮ್ಸನ್ನು ತಗೊಳುತ್ತೆ. ಹಾಗಾಗಿ ಇಷ್ಟೇ ಆ್ಯಮ್ಸನ್ನು ತಗೋಬೇಕು, ಅಷ್ಟೇ ಆ್ಯಮ್ಸಿಗಿಂತ ಜಾಸ್ತಿ ಹೋದರೆ ಟ್ರಿಪ್ ಆಗೋ ಥರ ಮಾಡಿ ಈ ಒಂದು ರಿಲೇನಲ್ಲಿ ಪ್ರೊಟೆಕ್ಟರ್ ಆಗಿ ಸೆಟ್ ಮಾಡಿ ಇಟ್ಕೋಬೋದು. ನೆಕ್ಸ್ಟು ಇಲ್ಲಿ ನೋಡ್ತಿದ್ರೆ ಇದು ಅಮಿಚಿ ಸ್ಮಾರ್ಟ್ ಕಂಪನಿಯ RCBO. ಇದು ಕೂಡ ಒಂದು ಫುಲ್ಲಿ ಪ್ರೊಟೆಕ್ಟರ್ ಆಗಿರುತ್ತೆ. ಮನೆಗೆ 30 ಮಿಲಿಯಮ್ಸ್ ತನಕ ಇದರಲ್ಲಿ ಕರೆಂಟ್ ಲೀಕೇಜ್ ಇದ್ದರೆ ಟ್ರಿಪ್ ಆಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅಂದರೆ ಅಷ್ಟೊಂದು ಪ್ರೊಟೆಕ್ಟರ್ ಆಗಿರುತ್ತೆ ಈ ಒಂದು ರಿಲೇ. ಹಾಗೆ ಈ ಏನು ಪ್ರೊಟೆಕ್ಟರ್ ರಿಲೇ ಇದೆ, ಹಾಗೆಯೇ ಈ RCBO ಏನಿದೆ, ಇದು ಎರಡೂ ಕೂಡ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಈ ಒಂದು ರಿಲೇ ಹಾಗೆ RCBOನ ಫಿಕ್ಸ್ ಮಾಡೋದಕ್ಕೋಸ್ಕರ ಈ ಒಂದು DB ಬಾಕ್ಸ್ ಕೂಡ ಇದೆ. ಇದು ಚಿಕ್ಕ DB ಬಾಕ್ಸು. ಈ DB ಬಾಕ್ಸ್ ಒಳಗೆ ಈ RCBO ಹಾಗೆ ರಿಲೇ ಸೆಟ್ ಆಗಿ ಕೂರುತ್ತೆ. ಇಲ್ಲಿ ಎರಡು ಸ್ವಿಚಸ್ ಇದೆ, ಒಂದು AH ಮತ್ತು ಇನ್ನೊಂದು ಇನ್ವರ್ಟರ್ನ ಸ್ವಿಚ್ ಇದೆ. ಹಾಗೆ ಮಧ್ಯದಲ್ಲಿ MCB ಕೊಟ್ಟಿದ್ದಾರೆ. ಇದು ಪ್ರೊಟೆಕ್ಷನ್ಗೆ ಅಷ್ಟೊಂದಾಗಿ ಪ್ರೊಟೆಕ್ಟರ್ ಆಗಿರೋದಿಲ್ಲ. ಯಾಕೆಂತೇಳಿದರೆ ಇದು ಮಲೆನಾಡು ಭಾಗ ಆಗಿರೋದ್ರಿಂದ ಇಲ್ಲಿ ಕರೆಂಟ್ನ ವ್ಯತ್ಯಾಸ ಪದೇ ಪದೇ ಇರುತ್ತೆ. ಗುಡುಗು ಸಿಡ್ಲು ಬಂದಾಗ ತೀರಾ ಓವರ್ ವೋಲ್ಟೇಜ್ ಬರುತ್ತೆ. ಈ ಥರದಾಗಿ ಇಲ್ಲಿ ಇವ್ರ ಮನೆಯಲ್ಲಿ ಇನ್ವರ್ಟರ್ ಇರ್ಬೋದು, ಬೇರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳು ಕೂಡ ತುಂಬ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಮನೆಗೆ ಒಳ್ಳೆ ಪ್ರೊಟೆಕ್ಷನ್ ಆಗಿರಲಿ ಅನ್ನೋದಕ್ಕೋಸ್ಕರನೇ ಆ ಓವರ್ ವೋಲ್ಟೇಜ್ನ ಪ್ರೊಟೆಕ್ಟರ್ ಆಗಿರುವಂಥ ರಿಲೇ ಹಾಗೆಯೇ RCBOನ ಫಿಕ್ಸ್ ಮಾಡ್ತಿರೋದು. ಇವಾಗ ಈ ಬಾಕ್ಸ್ ಏನು ಕಾಣಿಸ್ತಿದೆ, ಈ ಒಂದು ಸ್ವಿಚ್ ಪ್ಲೇಟ್ ಏನಿದೆ, ಇದಕ್ಕೆ ಆ RCBO ಆಗಲಿ ಅಥವಾ ಪ್ರೊಟೆಕ್ಟರ್ ರಿಲೇ ಆಗಲಿ ಕೂರಿಸೋದಿಲ್ಲ. ಚಿಕ್ಕದಾಗಿರ್ತಕ್ಕಂಥ DB ಬಾಕ್ಸ್ ಏನಿತ್ತು, ಆ DB ಬಾಕ್ಸಿಗೆ ಆ ರಿಲೇ ಮತ್ತು RCBOನ ಕೂರಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಫಸ್ಟು ಈ DB ಬಾಕ್ಸಿಗೆ ಈ ರಿಲೇ ಮತ್ತು ಹಾಗೆ ಈ RCBOನ ಫಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ಕೂರ್ಸೋಕ್ಕೆ ಬರೋದಿಲ್ಲ. ಇಲ್ಲಿ ಇದು ಈ ಥರ ಈ ಬ್ರಾಕೆಟ್ ಏನಿದೆ, ಈ ಬ್ರಾಕೆಟ್ ಈ ಥರ ಕೂರ್ಸೋದ್ರಿಂದ ನೇರವಾಗಿ ಕೂರ್ಸೋಕ್ಕೆ ಬರಲ್ಲ. ಹಾಗಾಗಿ ಈ ಬ್ರಾಕೆಟ್ನ ಹೊರಗಡೆ ತೆಕ್ಕೊಂಡು ಈ ರಿಲೇ ಮತ್ತು RCBOನ ಕೂರಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ವೈರಿಂಗ್ನ ಮಾಡ್ತೀನಿ. ಇಲ್ಲಿ ನೋಡಿ, ಈ ರಿಲೇನಲ್ಲಿ ಇಲ್ಲಿ ಲಾಕ್ ಇರುತ್ತೆ. ಈ ಲಾಕ್ನ ಈ ಥರ ಎಳ್ಕೊಂಡಾಗ ಈ ಥರ ಕೂತ್ಕೊಂಡ್ಬಿಡುತ್ತೆ, ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಈ RCBOನ ಕೂರಿಸ್ಬೇಕು. ಈ RCBOದಲ್ಲೂ ಅಷ್ಟೇ ನೋಡಿ, ಇಲ್ಲಿ ಲಾಕ್ಗಳಿದ್ದಾವೆ, ಈ 3 ಲಾಕ್ ಇದ್ದಾವೆ. 3 ಲಾಕನ್ನು ಪ್ರೆಸ್ ಮಾಡಿ ಈ ಬ್ರಾಕೆಟ್ಗೆ ಕೂರಿಸ್ಬೇಕು. ನೆಕ್ಸ್ಟ್ ಅದನ್ನು ತೆಗಿಬೇಕಾದ್ರೆ ಇಲ್ಲಿ ಏನು ಈ ಹೋಲ್ ಏನಿದೆ, ಈ ಹೋಲ್ಗೆ ಟೆಸ್ಟರ್ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಬರುತ್ತೆ. ಇವಾಗ ಪ್ರೆಸ್ ಆಗಿದೆ. ಎರಡೂ ಈಕ್ವಲ್ ಮಾಡಿ ಕೂರಿಸ್ಬೇಕು. ಇವಾಗ ಫಸ್ಟ್ ಇದಕ್ಕೆ ವೈರ್ ಕನೆಕ್ಷನ್ನ ಮಾಡಿಕೊಂಡು ಆಮೇಲೆ ಈ DB ಬಾಕ್ಸಿಗೆ ಕೂರಿಸ್ತೀನಿ. ಇಲ್ಲಿ ನೋಡಿ, ಇನ್ಪುಟ್ ಇದೆ, ಔಟ್ಪುಟ್ ಇದೆ. ಅಂದರೆ ಇದು ಇನ್ಪುಟ್ ಅಂದರೆ ಮೀಟ್ರಿಂದ ಏನು EBಯ ಮೀಟ್ರ್ ಇದೆ, ಎಲೆಕ್ಟ್ರಿಸಿಟಿ ಮೀಟ್ರ್ ಏನಿದೆ, ಅದರಿಂದ ಬರ್ತಕ್ಕಂಥ ಕನೆಕ್ಷನು ನೇರವಾಗಿ ಇಲ್ಲಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಔಟ್ಪುಟ್ ಏನಿದೆ, ಈ ಔಟ್ಪುಟ್ಟಿಂದ ಈ RCBOಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ತೋರಿಸಿದ್ದಾರೆ ನೋಡಿ, NL ಅಂತ. ಹಾಗೆ ಇಲ್ಲೂ ಕೂಡ ಇದೆ NL ಅಂತ. N ಅಂದರೆ ನ್ಯೂಟ್ರಲ್, L ಅಂದರೆ ಲೈನು.
ಇಲ್ಲೂ ಅಷ್ಟೇ, ಎನ್ ಅಂದರೆ ನ್ಯೂಟ್ರಲ್, ಎಲ್ ಅಂದರೆ ಲೈನ್ ಅಂದರೆ ಫೇಸ್ ಕನೆಕ್ಷನ್ ಏನಿರುತ್ತೆ ಅದು ಲೈನ್ ಕನೆಕ್ಷನ್ ಆಗಿರುತ್ತೆ, ನ್ಯೂಟ್ರಲ್ ಏನಿರುತ್ತೆ ಅದು ಇಲ್ಲಿ ಎನ್ ಅಂತ ಇದೆಯಲ್ಲ ಅದು ನ್ಯೂಟ್ರಲ್ ಆಗಿರುತ್ತೆ. ಈಗ ಫಸ್ಟು ಫೇಸ್ ಕನೆಕ್ಷನ್ನ ಮಾಡ್ಕೊಳ್ತೀನಿ. ಇಲ್ಲಿ RCBOದಲ್ಲಿ ನೋಡಿ ಎಲ್ ಇದೆ, ಎನ್ ಇದೆ, ಹಾಗೆ PE ಅಂತ ಇದೆ. PE ಅಂದರೆ ಅರ್ಥಿಂಗ್ ಅಂತ. ಇಲ್ಲಿ ಇವಾಗ ಈ ರಿಲೇಯಿಂದ ತಗೊಂಡಂಥ ಔಟ್ಪುಟ್ನ ಫೇಸ್ ಕನೆಕ್ಷನು ಈ RCBOನ ಲೈನ್ ಕನೆಕ್ಷನ್ಗೆ ಅಂದರೆ ಈ ಫೇಸ್ ಕನೆಕ್ಷನ್ಗೆ ಈ ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಇವಾಗ ಈ ರಿಲೇಯಿಂದ ಔಟ್ಪುಟ್ ಕನೆಕ್ಷನ್ನು RCBOಗೆ ಕೊಟ್ಟಾಗಿದೆ. ಇನ್ನು ಈ ರಿಲೇಗೆ ಇನ್ಪುಟ್ ಕನೆಕ್ಷನ್ನ ಕೊಡಬೇಕು, ಫೇಸ್ ನ್ಯೂಟ್ರಲ್ ಕನೆಕ್ಷನ್ ಕೊಡಬೇಕು. ಹಾಗೆ ಈ RCBOದಿಂದ ಮನೆಗೆ ಸಪ್ಲೈ ಕನೆಕ್ಷನ್ನ ಕೊಡಬೇಕು. ಕೆಲವೊಬ್ರು ನೋಡಿ ವೈರಿಂಗ್ ಮಾಡಬೇಕಾದ್ರೆ ಎಂಥ ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಇಲ್ಲಿ ಎಲ್ಲವೂ ಒಂದೇ ಬಣ್ಣದಲ್ಲಿದೆ, ಅಂದರೆ ಬರೀ ಹಳದಿ ಬಣ್ಣದಲ್ಲಿದೆ. ಇದರಲ್ಲಿ ಫೇಸ್ ಯಾವುದು ನ್ಯೂಟ್ರಲ್ ಯಾವುದು ಗೊತ್ತಾಗಲ್ಲ, ನೋಡಿದ ಕೂಡಲೇ ಗೊತ್ತಾಗಲ್ಲ. ಇದನ್ನು ಏನು ಮಾಡಬೇಕು, ನಾವು EBI ಮೀಟರ್ ಬಾಕ್ಸ್ ಏನಿರುತ್ತೆ ಅಲ್ಲಿಂದ ತೆಗೆದು ಯಾವುದು ಇನ್ಪುಟ್ ಕನೆಕ್ಷನ್ ಬಂದಿದೆ ಅಂತ ನೋಡಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಅರ್ಥಿಂಗು ಕೂಡ ಒಂದೇ ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಮನೆಗೆ ಹೋಗುವಂಥ ಔಟ್ಪುಟ್ ಕನೆಕ್ಷನ್ ಏನಿದೆ ನೋಡಿ, ಇದು ಮನೆ ಒಳಗೆ ಹೋಗಿರುವಂಥದ್ದು. ಇದು ಬಂದು ಇನ್ವರ್ಟರ್ ಲೈನು, ಇದು ಔಟ್ಪುಟ್ಟು ಮನೆಗೆ ಹೋಗಿರುವಂಥದ್ದು. ಈ AH ಸ್ವಿಚ್ಚಿಂದ ಹೋಗಿರುವಂಥ ಔಟ್ಪುಟ್ ಕನೆಕ್ಷನ್ ಅದೂ ಕೂಡ ಒಂದೇ ಬಣ್ಣದಲ್ಲಿ ಕೊಟ್ಟಿದ್ದಾರೆ. ಈ ಥರ ಆದಾಗ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ಗೂ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನಾವು ಏನು EB ಮೀಟರ್ ಏನಿರುತ್ತೆ ಅಲ್ಲಿಂದ ನೋಡಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ವೈರಿಂಗ್ನ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲೆಕ್ಟ್ರಿಷಿಯನ್ಸ್ ಎಲ್ಲ ಹಾಗೆ ಮಾಡ್ತಾರೆ. ಇದು EB ಬಾಕ್ಸಿಂದ ಅಂದರೆ ಮೀಟರ್ ಬಾಕ್ಸಿಂದ ಬಂದಿರುವಂಥ ಲೈನ್ ಆಗಿದ್ದು, ಇದರಲ್ಲಿ ಒಂದೇ ಬಣ್ಣ ಆಗಿದ್ದರಿಂದ ನಾನು ಇದನ್ನು ಚೆಕ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಬ್ಲ್ಯಾಕ್ ಟೇಪ್ ಹೊಡ್ಕೊಂಡಿದ್ದೀನಿ. ಇದು ಫೇಸ್ ವಯರ್ ಆಗಿರುತ್ತೆ. ಇದನ್ನು ಇಲ್ಲಿ ರಿಲೇ ಏನಿದೆ ಈ ರಿಲೇಯ ಲೈನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ನ್ಯೂಟ್ರಲ್ ಕನೆಕ್ಷನ್ ಆಗಿರುತ್ತೆ. ಇದನ್ನು ಈ ರಿಲೇಯ ನ್ಯೂಟ್ರಲ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಇವಾಗ ವೈರಿಂಗ್ ಕಂಪ್ಲೀಟ್ ಆಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅರ್ಥಿಂಗ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಥಿಂಗ್ ಅಂತ. ಈ ಅರ್ಥಿಂಗನ್ನು ಯಾಕೆ ಇದಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ಒಂದು ವೇಳೆ ಈ EBಯಿಂದ ಬರ್ತಕ್ಕಂಥ ಲೋಡ್ ಏನಾದರೂ ತುಂಬ ಜಾಸ್ತಿ ಇತ್ತು, ವೋಲ್ಟೇಜ್ ತುಂಬ ಜಾಸ್ತಿ ಇತ್ತು ಅಂದಾಗ ಇದಕ್ಕೆ ಅರ್ಥಿಂಗ್ ಕನೆಕ್ಷನ್ ಕೊಟ್ಟಾಗ ಈ RCBOಗೆ ಅರ್ಥಿಂಗ್ ಕನೆಕ್ಷನ್ ಬಂದು ಇದು ನೇರವಾಗಿ ಅರ್ಥಿಂಗ್ ಪಿಟ್ಟಿಗೆ ಹೋಗುತ್ತೆ, ಅಂದರೆ ಅರ್ಥಿಂಗ್ ಗುಂಡಿ ಮಾಡಿರ್ತೀವಿ ಅದಕ್ಕೆ ಹೋಗುತ್ತೆ. ಅದೇ ಲೈನಲ್ಲಿ ಬರ್ತಕ್ಕಂಥ ತೀರಾ ಓವರ್ ವೋಲ್ಟೇಜ್ ಏನಾಗುತ್ತೆ ಅದರಿಂದ ಮನೇಲಿರುವಂಥ ಅಪ್ಲೈನ್ಸಸ್ಗಳು ಡ್ಯಾಮೇಜ್ ಆಗದಿರೋಕ್ಕೋಸ್ಕರ ಈ ಅರ್ಥಿಂಗ್ ಕನೆಕ್ಷನ್ ಮಾಡಿದಾಗ ಓವರ್ ವೋಲ್ಟೇಜ್ ಬಂದಾಗ ಈ ಅರ್ಥಿಂಗ್ ಮುಖಾಂತರ ಅದು ಭೂಮಿಯೊಳಗೆ ಹೋಗುತ್ತೆ. ಅದಕ್ಕೋಸ್ಕರ RCBಗೂ ಕೂಡ ಅರ್ಥಿಂಗ್ ಕನೆಕ್ಷನ್ನ ಕೊಡಬೇಕಾಗುತ್ತೆ. ಈಗ ಇಲ್ಲಿ RCBOದಿಂದ ಬಂದಿರತಕ್ಕಂಥ ಔಟ್ಪುಟ್ ಏನಿದೆ ಅದನ್ನು ಇಲ್ಲಿ ಈ MCBಗೆ ಒಂದು ಲೈನ್ ಕನೆಕ್ಷನ್ನ ಕೊಟ್ಟು, ಅಂದರೆ ಫೇಸ್ ಕನೆಕ್ಷನ್ನ ಕೊಟ್ಟು, ಇದು ನೀಲಿ ಬಣ್ಣದ ವೈರ್ ಏನಿದೆ ಇದು ನ್ಯೂಟ್ರಲ್ ಆಗಿರುತ್ತೆ, ಇದು
ಈ ಎ ಎಚ್ನ ವೈರ್ಗೆ, ಅಂದರೆ ಈ ಎ ಎಚ್ನ ಸ್ವಿಚ್ ಏನಿದೆ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಇದು ಅರ್ಥಿಂಗ್ ಪಿಟ್ಟಿಂದ ಬಂದಿರುವಂಥ, ಅರ್ಥಿಂಗ್ ಗುಂಡಿಯಿಂದ ಬಂದಿರತಕ್ಕಂಥ ಅರ್ಥಿಂಗ್ ಕನೆಕ್ಷನ್ ವೈರು. ಇದು ಮನೆ ಒಳಗೆ ಹೋಗುವಂಥ ಅರ್ಥಿಂಗ್ ವೈರು. ಇದೇನಿದೆ ಇದು RCBOಗೆ ಕನೆಕ್ಟ್ ಮಾಡಿರುವಂಥ ಅರ್ಥಿಂಗ್ ವೈರ್. ಈ 3 ವೈರ್ನು ಕೂಡ ಜಾಯಿಂಟ್ ಮಾಡಬೇಕು. ಅಂದರೆ ಈ 3 ವೈರ್ನು ಕೂಡ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈಗ ಇದು RCBOದಿಂದ ಬಂದಿರತಕ್ಕಂಥ ಫೇಸ್ ಕನೆಕ್ಷನ್ ಆಗಿರುತ್ತೆ. ಇದು ಮನೆಗೆ ಮೊದಲೇ ಇದ್ದಂಥ MCBಗೆ ಈ ಲೋಡ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 233 ವೋಲ್ಟೇಜ್ ತೋರಿಸ್ತಾ ಇದೆ. ಈ ರಿಲೇನಲ್ಲೇ ತೋರಿಸ್ತಾ ಇದೆ. ಇವಾಗ ಇಲ್ಲಿ ಬಟನ್ ಏನಿದೆ, ಈ ಬಟನ್ ನಾನು ಪ್ರೆಸ್ ಮಾಡಿದರೆ ಮನೆಗೆ ಬರ್ತಕ್ಕಂಥ ಲೋಡ್ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಇವಾಗ ಇಲ್ಲಿ ಏನು ಸಪ್ಲೈ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಕೂಡ ಸಪ್ಲೈ ಇದೆ, ಹಾಗೆ ಇಲ್ಲಿ ಕೂಡ ಇನ್ಪುಟ್ ಸಪ್ಲೈ ಇದೆ. ಆದರೆ ಇದನ್ನು ಆಫ್ ಮಾಡ್ತಿದ್ದೀನಿ, RCBOನ ಆಫ್ ಮಾಡ್ತಿದ್ದೀನಿ. ಇಲ್ಲಿ ಇವಾಗ ಈ ಬಟನ್ನ, ಈ ಸೆಟ್ ಬಟನ್ ಏನಿದೆ, ಈ ಪವರ್ ಬಟನ್ ಏನಿದೆ, ಇದನ್ನು ಆಫ್ ಮಾಡಿದರೆ ಮನೆಗೆ ಬರ್ತಕ್ಕಂಥ ಸಪ್ಲೈ ಕೂಡ ಆಫ್ ಆಗುತ್ತೆ. ನೋಡಿ, ಆಫ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆನ್ ಮಾಡಿದರೂ ಕೂಡ ಮನೆಗೆ ಸಪ್ಲೈ ಬರಲ್ಲ. ಇವಾಗ ನೆಕ್ಸ್ಟ್ ಇದನ್ನು ಆನ್ ಮಾಡಿದರೆ ಮನೆಗೆ ನೋಡಿ, ಮನೆಗೆ ಸಪ್ಲೈ ಬರುತ್ತೆ. ಇವಾಗ ಇಲ್ಲಿ ಇದರಲ್ಲಿ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಏನು ತೋರಿಸ್ತಾ ಇದೆ ಇದು ವೋಲ್ಟೇಜು. ಹಾಗೆ ಇಲ್ಲಿ ಕೆಳಗಡೆ ಏನು 0.7 ಏನು ತೋರಿಸ್ತಾ ಇದೆ, ಇದು ಆ್ಯಂಪಿಯರ್. ಅಂದರೆ ಮನೆಯಲ್ಲಿ ಎಷ್ಟು ಲೋಡ್ ಕನ್ಸಂಪ್ಷನ್ ಆಗಿದೆ, ಎಷ್ಟು ಲೋಡ್ ತಗೊಂಡಿದೆ ಅನ್ನೋಂಥದ್ದನ್ನು ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ. ಅಂದರೆ ನಮಗೆ ಈಗ ಎಷ್ಟಕ್ಕೆ ನಾವು ಫ್ರೀಯಾಗಿ ಸೆಟ್ ಮಾಡ್ಕೋಬೇಕು, ಹಾಗೆ ಎಷ್ಟು ಓವರ್ಲೋಡ್ ಬಂದಾಗ ಕರೆಂಟ್ ಕಟ್ ಆಫ್ ಆಗಬೇಕು, ಹಾಗೆ ಎಷ್ಟು ಲೋ ವೋಲ್ಟೇಜ್ ಇದ್ದಾಗ ಕರೆಂಟ್ ಕಟ್ ಆಫ್ ಆಗಬೇಕು ಅನ್ನೋಂಥದ್ದನ್ನು ಸೆಟ್ ಮಾಡ್ಬೋದು. ಇಲ್ಲಿ ಸೆಟ್ ಅನ್ನೋಂಥ ಬಟನ್ ಇದೆಯಲ್ಲ, ಈ ಬಟನ್ನ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕು. 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ನೋಡಿ ಈ ಥರ ಬರ್ತಾ ಇದೆ. ಇದೇನು ಅಂತ ಹೇಳಿದರೆ, ಕರೆಂಟ್ ಹೋದಾಗ ನೆಕ್ಸ್ಟ್ ಬಂದ ನಂತರ ಎಷ್ಟು ಸೆಕೆಂಡಿಗೆ ಆನ್ ಆಗಬೇಕು ಅಂತ ಕೇಳುವಂಥ ಟೈಮರ್ ಆಗಿರುತ್ತೆ. ನಾವು ಇದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ 9 ಇದೆ, 8 ಇದೆ. ನಾನು ಇದನ್ನು 10ಕ್ಕೆ ಸೆಟ್ ಮಾಡಿರ್ತೀನಿ. 10ಕ್ಕೆ ಸೆಟ್ ಮಾಡಿಟ್ಟು ನೆಕ್ಸ್ಟ್ ಮತ್ತಿನ್ನೊಂದು ಸರಿ ಪ್ರೆಸ್ ಮಾಡಿದಾಗ ಇವಾಗ ಸೆಟ್ ಆಯಿತು. ಅಂದರೆ ಕರೆಂಟ್ ಹೋದಾಗ ನೆಕ್ಸ್ಟ್ ಕರೆಂಟ್ ಬಂದ ನಂತರ 10 ಸೆಕೆಂಡಿಗೆ ಇದು ಆನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಇದು ನೋಡಿ A2 ಇದೆ. ಇಲ್ಲಿ ಬಂದು 270 ಇದೆ. ಅಂದರೆ 270 ವೋಲ್ಟೇಜ್ ತನಕನೂ ಕೂಡ ಇದು ಕರೆಂಟ್ ಬರ್ಬೋದು ಅನ್ನೋಂಥದ್ದಿದೆ. ಆದರೆ ಇಷ್ಟು ತುಂಬ ಹೈ ಆಗುತ್ತೆ, ಅದನ್ನು ಕಮ್ಮಿ ಮಾಡಬೇಕು. ಮನೆಗೆ ಇಷ್ಟೆಲ್ಲ ವೋಲ್ಟೇಜ್ ಬಂತು ಅಂತ ಹೇಳಿದರೆ ಮನೆಯಲ್ಲಿರುವಂಥ ಅಪ್ಲೈಸನ್ಸ್ ಯಾವುದು ಉಳಿಯಲ್ಲ, ಎಲ್ಲ ಸುಟ್ಟೋಗುತ್ತೆ. ಅದಕ್ಕೆ ಮಿನಿಮಮ್ ಅಂದರೆ 230ರಿಂದ 235 ಒಳಗೆ ಇಟ್ಕೊಂಡ್ರೆ ಒಳ್ಳೆಯದು. ನಾನು ಇವಾಗ ಇದನ್ನು 235ಕ್ಕೆ ಸೆಟ್ ಮಾಡಿದ್ದೀನಿ. ಸೆಟ್ ಮಾಡಿಬಿಟ್ಟು ಈ ಸೆಟ್ ಬಟನ್ ಏನಿದೆ ಇದನ್ನು ಲಾಂಗ್ ಪ್ರೆಸ್ 5 ಸೆಕೆಂಡ್ ಪ್ರೆಸ್ ಮಾಡಿದಾಗ ಅದು ಸೆಟ್ ಆಗುತ್ತೆ. ನೆಕ್ಸ್ಟು A3 ಬಂದು ಅದು 230 ಇದೆ. ಅದು ಅಷ್ಟು ಬೇಡ, ಕಮ್ಮಿ ಇರಬೇಕು. ಅಂದರೆ ಇದು ಲೋ ವೋಲ್ಟೇಜನ್ನು ನಾನು ಕಮ್ಮಿ ಮಾಡ್ತೀನಿ. ಹೌದು, ಇವಾಗ ಇದನ್ನು ಸೆಟ್ ಮಾಡಬೇಕು.
ಈ A4 ಏನಿದೆ ಇದೇನು ಅಂತ ಹೇಳಿದ್ರೆ ನಾನು 160 ವೋಲ್ಟೇಜ್ಗೆ ಸೆಟ್ ಮಾಡಿದ್ನಲ್ಲ, ಈ 160 ವೋಲ್ಟೇಜ್ ಬಂದಾಗ ಅದಕ್ಕಿಂತ ಜಾಸ್ತಿ ಬಂದಾಗ ಎಷ್ಟು ಟೈಮಿಂಗ್ಸ್ ವೆಯ್ಟ್ ಮಾಡಿ ಇದನ್ನು ಸೆಟ್ ಮಾಡಬೇಕು ಅನ್ನೋಂಥದ್ದು. ನಾನು ಇದನ್ನು 5 ಸೆಕೆಂಡಿಗೆ ಸೆಟ್ ಮಾಡಿ ಇಡ್ತೀನಿ, ಯಾಕೆಂದರೆ 30 ಸೆಕೆಂಡ್ ಎಲ್ಲ ಬೇಕಾಗಲ್ಲ, ಅಷ್ಟು ತುಂಬ ಜಾಸ್ತಿ ಟೈಮ್ ಆಗುತ್ತೆ. ಇವಾಗ 5 ಸೆಕೆಂಡಿಗೆ ಇದನ್ನು ಸೆಟ್ ಮಾಡಿದ್ದೀನಿ. ಇದು 5 ಸೆಕೆಂಡ್ ಅಂತ ಹೇಳಿದರೆ 160ಕ್ಕಿಂತ ಜಾಸ್ತಿ ವೋಲ್ಟೇಜ್ ಬಂದಾಗ ಅದು ಸೆಟ್ ಮಾಡಿ ಕೊಡುತ್ತೆ. ಇದು A5 ಇದು ಓವರ್ ವೋಲ್ಟೇಜ್ನ ಡಿಲೇ ಟೈಮ್ ಆಗಿರುತ್ತೆ. ಇದು 170 ಅಂತ ಇದೆ, ಇದನ್ನು ನಾನು ಮೈನಸ್ ಮಾಡಿದೆ. ಅಂದರೆ ಲೋ ವೋಲ್ಟೇಜು ಎಷ್ಟು ಲೋ ವೋಲ್ಟೇಜ್ ಬಂದಾಗ ಕರೆಂಟ್ ಕಟ್ ಆಫ್ ಆಗಬೇಕು ಅನ್ನೋವಂಥದ್ದು ಇದು ಆಪ್ಷನ್ ಆಗಿರುತ್ತೆ. ಇದನ್ನು ನಾನು 160ಕ್ಕೆ ಇಡ್ತಾಯಿದ್ದೀನಿ. 170 ಇತ್ತು, 160ಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ಅದರ ವ್ಯಾಲ್ಯೂ ಇದೇನಿದೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಲೋ ವೋಲ್ಟೇಜ್ ಬಂದು 160ಕ್ಕೆ ಇಟ್ಟಿತ್ತು. ಇದು ಇವಾಗ 160ಕ್ಕಿಂತ ಜಾಸ್ತಿ ಬಂದರೆ, ಅಂದರೆ 165 ವೋಲ್ಟೇಜ್ ಬಂದಾಗ ಮನೆಗೆ ಸಪ್ಲೈ ಬರುತ್ತೆ. ಸಪ್ಲೈ ಬರಬೇಕು ಅನ್ನೋದಕ್ಕೋಸ್ಕರ ಇದನ್ನೇ ಸೆಟ್ ಮಾಡಿ ಇಡುವಂಥದ್ದಾಗಿದೆ. ಈ ರಿಲೇನಲ್ಲಿ ವೋಲ್ಟೇಜು ತೋರಿಸುತ್ತೆ, ಹಾಗೆ ಮನೆಗೆ ಯೂಸ್ ಆಗುವಂಥ ಆ್ಯಮ್ಸ್ ಕೂಡ ತೋರಿಸುತ್ತೆ. ಇವಾಗ ಲೈಟ್ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಈಗ ಈ RCBOನ ನಾನು ಟ್ರಿಪ್ ಮಾಡ್ತೀನಿ, ಅಂದರೆ ಆಫ್ ಮಾಡ್ತೀನಿ. ನೋಡಿ, ಈಗ 232 ವೋಲ್ಟೇಜ್ ಇದೆ, ಆದರೆ ಇಲ್ಲಿ 0 ಇದೆ. ಅಂದರೆ ಮನೆಗೆ ಯಾವುದೇ ಲೋಡ್ ಕನ್ಸಂಪ್ಷನ್ ಇಲ್ಲ. ಮನೆಗೆ ಲೋಡ್ ತಗೊಂಡಾಗ ಮಾತ್ರ ಇದು ಆ್ಯಮ್ಸಲ್ಲಿ ತೋರಿಸುತ್ತೆ. ಇದು ಕೆಳಗಡೆ ಏನು ತೋರಿಸ್ತಿದೆ ಇದು ಆ್ಯಮ್ಸು. ಇವಾಗ ಆನ್ ಮಾಡ್ತೀನಿ. ಇವಾಗ ನೋಡಿ 4 ಅಂತ ತೋರಿಸ್ತದೆ, ಅಂದರೆ 4 ಆ್ಯಮ್ಸ್ನಷ್ಟು ಕರೆಂಟು ಮನೆಗೆ ಯೂಸ್ ಆಗ್ತಾಯಿದೆ. ನೆಕ್ಸ್ಟ್ ಇದು ಈ RCBO ಯಾಕೆ ಹಾಕಬೇಕು ಅಂತ ಹೇಳಿದರೆ, ಇದು ಪ್ರೊಟೆಕ್ಷನ್ ವೈಸಲ್ಲಿ ನೋಡ್ತಾ ಹೋದರೆ ತುಂಬ ಪ್ರೊಟೆಕ್ಷನ್ ಜಾಸ್ತಿ ಇದೆ. ಕೆಲವರು ಕೇಳ್ಬೋದು ಆ ಥರದ್ದು ಏನು ಪ್ರೊಟೆಕ್ಷನ್ ಇದೆ, ನಾವು MCBನ ಹಾಕಿದ್ದೀವಿ ಅಥವಾ RCCB ಹಾಕಿದ್ದೀವಿ, RCCB ಹಾಕಿಬಿಟ್ಟು MCB ಹಾಕಿದ್ದೀವಿ ಅಂತ ಕೇಳ್ಬೋದು. ನೀವು MCB ಅಥವಾ RCCB ಎರಡನ್ನೂ ಹಾಕಿ ಮಾಡುವಂಥ ಕೆಲಸ ಏನಿದೆ ಅದನ್ನು ಈ RCBO ಒಂದೇ ಮಾಡುತ್ತೆ. ನೋಡಿ, ಇವಾಗ ಇಲ್ಲಿ ಕೆಳಗಡೆಗೆ MCB ಇದೆ, ಇದು 16 ಆ್ಯಮ್ಸಿನ MCB ಇದೆ. ಆದರೆ ಇದು ಓವರ್ಲೋಡ್ ಬಂದಾಗ ಅಥವಾ ಗುಡುಗು ಸಿಡ್ಲು ಬಂದಾಗ ಇದು ಅಷ್ಟೊಂದಾಗಿ ಅಕ್ಯುರೇಟಾಗಿ ಕೆಲಸ ಮಾಡಲ್ಲ. ಅದೇ ಈ RCBO ಏನಿದೆ ಇದು ನಿಮಗೆ ಮನೇಲಿ ಎಲ್ಲೇ ಕರೆಂಟ್ ಲೀಕೇಜ್ ಇರ್ಬೋದು, ಅಥವಾ ನಿಮಗೆ ಸಡನ್ನಾಗಿ ಯಾರಿಗಾದರೂ ಕರೆಂಟ್ ಶಾಕ್ ಹೊಡಿತು ಅಂದ ಕೂಡಲೇ ಇಮ್ಮಿಡಿಯೇಟಾಗಿ ಇದು ಟ್ರಿಪ್ ಆಗುತ್ತೆ. ನೋಡಿ, ಈ ಥರ ಇಲ್ಲಿ ಏನಿದೆ ಈ ಬಟನ್ ಟ್ರಿಪ್ ಆಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ ಟ್ರಿಪ್ ಆಗಿದೆ. ಟ್ರಿಪ್ ಅಂದರೆ ಮನೇಲಿ ಎಲ್ಲೋ ಕರೆಂಟ್ ಲೀಕೇಜ್ ಇದೆ, ಅಥವಾ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯಿತು, ಅಥವಾ ಯಾರಿಗೋ ಕರೆಂಟ್ ಹೊಡಿತು, ಅಥವಾ ನೀವೇನೋ ಮುಟ್ಟಿದ್ದೀರ ಕರೆಂಟ್ ಶಾಕ್ ಹೊಡಿತು ಅಂದ್ಕೂಡಲೇ ಇದು ಇಮಿಡಿಯೇಟಾಗಿ ಟ್ರಿಪ್ ಆಗುತ್ತೆ. ನೆಕ್ಸ್ಟ್ ನೀವೀಗ ಎಷ್ಟೇ ಆನ್ ಮಾಡಿದರೂ ಈ RCCB ಆನ್ ಆಗಲ್ಲ, ಅಂದರೆ ಪ್ರೊಟೆಕ್ಷನ್ ಆಗಿರುತ್ತೆ. ಇದು ನಿಮಗೆ ಆನ್ ಆಗಬೇಕು, ಮನೆಗೆ ಮತ್ತೆ ವಾಪಸ್ ಲೋಡ್ ತಗೋಬೇಕು ಅನ್ನೋದಾದರೆ ಇಲ್ಲಿ ಏನು ಬಟನ್ ಇದೆ, ಈ ರೀಸೆಟ್ ಬಟನ್ ಇದೆ, ಈ ರೀಸೆಟ್ ಬಟನ್ನ ಒಂದ್ಸಾರಿ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ನೀವು ಇದನ್ನು ಆನ್ ಮಾಡಿದ ಕೂಡಲೇ ಮನೆಗೆ ಸಪ್ಲೈ ಬರುತ್ತೆ. ನೋಡಿ, ಇಲ್ಲಿ ಪವರ್ ಅಂತ ತೋರಿಸುತ್ತೆ. ಇದು ಗ್ರೌಂಡ್ ಅಂದರೆ ಅರ್ಥಿಂಗ್ ಕನೆಕ್ಷನ್ ಆಗಿರುತ್ತೆ. ಇದು ತುಂಬಾ ಸೇಫ್ಟಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರಿಲೇ ಕೂಡ ಹೌದು, ಈ ರಿಲೇ ಕೂಡ ಅದೇ ರೀತಿಯಲ್ಲಿ ತುಂಬ ಸೇಫ್ಟಿಯಾಗಿ ಕೆಲಸ ಮಾಡುತ್ತೆ. ಮನೆಗೆ ಈ ಒಂದು ರಿಲೇ ಇರ್ಬೋದು ಅಥವಾ RCCB ಹಾಕ್ಕೊಂಡ್ರೆ ಮನೆ ತುಂಬ ಸೇಫ್ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪ್ರೊಟೆಕ್ಟರ್ ರಿಲೇ ಅಮಿಚಿ ಸ್ಮಾರ್ಟ್ ಕಂಪನಿಯ ಪ್ರೊಟೆಕ್ಟರ್ ರಿಲೇ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ, ಹಾಗೆ RCBO ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟಿಂದ ತಪ್ಪಿಸ್ಬೇಕು ಅಂತ ಹೇಳಿದರೆ ಈ ಥರದ ಡಿವೈಸ್ಗಳನ್ನ ಬಳಸ್ಕೋಬೇಕು. ಆಗಲೇ ಹೇಳಿದ್ದೆ ನಾನಿದು ಪ್ರಮೋಷನ್ ವಿಡಿಯೋ ಅಲ್ಲ ಅಂತ, ಈಗಲೂ ಹೇಳ್ತಿದ್ದೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಮಾಡ್ಬೋದು. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.